ನಮಸ್ಕಾರ. ಸಮಗ್ರ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಮಗ್ರ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಬಹಳ ಪ್ರಮುಖವಾದ ಘಟ್ಟ ಅಂತ ಹೇಳಿದ್ರೆ ಅದು ಮದುವೆಯ ಸಮಾರಂಭ. ಮನೆ ಮಂದಿಯೆಲ್ಲ ಬಹಳಷ್ಟು ಸಂತೋಷದಿಂದ ಹೊಸ ಜೀವನಕ್ಕೆ ಕಾಲಿಡ್ತಿರುವಂತಹ ದಂಪತಿಗಳಿಗೆ ವಿಶೇಷವಾದಂಥ ಆರೈಕೆಯನ್ನು ಕೊಟ್ಟು ಹೊಸ ಜೀವನದ ಆರಂಭಕ್ಕೆ ಮುನ್ನಡೆಯನ್ನು ಆಡ್ತಾರೆ. ಆದರೆ ಇಂಥದ್ದೊಂದು ಅದ್ಭುತವಾದಂಥ ಶುಭ ಸಮಾರಂಭದಲ್ಲೇ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಎಷ್ಟೋ ಜನಕ್ಕೆ ಮದುವೆನೇ ಆಗ್ತಾ ಇಲ್ಲ. ಎಷ್ಟೋ ಸಂದರ್ಭಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಗಂಡು ಹೆಣ್ಣಿನ ಎಲ್ಲ ಶಾಸ್ತ್ರಗಳು ಮುಗ್ದಿರುತ್ತೆ. ಮದುವೆ ಹಂತಕ್ಕೆ ಬಂದಾಗೂ ಕೂಡ ಮದುವೆ ನಿಲ್ಲುವಂತಹ ಸಮಸ್ಯೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ? ಮದುವೆ ವಿಳಂಬಕ್ಕೆ ಕಾರಣಗಳು ಏನೆಲ್ಲ ಇರಬಹುದು? ಯಾವ ರೀತಿಯಂಥ ಸಮಸ್ಯೆಗಳಿದ್ದಲ್ಲಿ ಮದುವೆ ವಿಳಂಬ ಆಗುತ್ತೆ ಅಥವಾ ಯಾರಿಗೆ ಮದುವೆ ವಿಳಂಬ ಆಗುತ್ತೆ? ಹೀಗೆ ಸಾಕಷ್ಟು ಕುತೂಹಲಕಾರಿ ಪ್ರಶ್ನೆಗಳು. ಈ ಸಮಸ್ಯೆಯನ್ನು ನಿಜಕ್ಕೂ ಯಾರು ಪ್ರಸ್ತುತವಾಗಿ ಎದುರಿಸ್ತಾ ಇರ್ತಾರಲ್ಲ ಅವರಿಗೆ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಾಧಿಸ್ತಾ ಇರುತ್ತೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆ ವಿಳಂಬದ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂಥ ವಸಂತ್ ಕುಮಾರ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮದುವೆ ಮೂರು ಅಕ್ಷರಗಳ ಒಂದು ಪದ ಆದರೂ ಕೂಡ ಎಲ್ಲರಿಗೂ ಕೂಡ ಇದು ಒಂದು ಖುಷಿ ಕೊಡುವಂಥ ಒಂದು ವಿಶೇಷವಾದಂಥ ಘಟ್ಟ ಪ್ರತಿಯೊಬ್ಬನ ಜೀವನದಲ್ಲೂ. ಮೊದಲೇದಾಗಿ ತಿಳಿಸಿ ಗುರುಗಳೇ, ನಿಮ್ಮ ಪ್ರಕಾರ ಮದುವೆ ಅಂದರೆ ಏನು? ಮದುವೆ ಅಂದರೆ ಎರಡು ಜೀವಿಗಳನ್ನು ಬೆಸೀತಕ್ಕಂಥ ಅನುಬಂಧದ ಒಂದು ಜೋಡಣೆ ಅಂತ ಹೇಳ್ಬೋದು. ಆದರೆ ಕೇವಲ ಅರ್ಥ ಇಷ್ಟಕ್ಕೆ ಸೀಮಿತವಾಗಿ ಇಲ್ಲ. ಇದೇನು ಅಂದರೆ ಶಾಸ್ತ್ರ ರೀತಿ ವ್ಯಾಖ್ಯಾನ ಕೇಳಿದರೆ ಅದು ಯಾವುದೋ ಒಂದು ಋಣಾನುಬಂಧದಿಂದ ಉಂಟಾದಂಥ ಸಂಬಂಧ, ಅದಕ್ಕೆ ಮದುವೆ ಅಂತ ಕರೀತಾರೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ, ಇದು ಶ್ರುತಿ ವ್ಯಾಖ್ಯೆ. ಏನು? ಋಣದಿಂದಲೇ ಅವನಿಗೆ ಹೆಂಡತಿ ಉಂಟಾಗೋದು, ಋಣದಿಂದಲೇ ಪಶುಗಳು ಸಾಕೋದು. ಮನೇಲಿ ಒಂದು ಗಿಣಿ ಸಾಕ್ತಾರೆ, ಒಂದು ಹಸು ಸಾಕ್ತಾರೆ, ಒಂದು ಬೆಕ್ಕು ಸಾಕ್ತಾರೆ, ನಾಯಿ ಸಾಕೋದಂತೂ ಸಾಮಾನ್ಯವಾಗಿದೆ. ಇದೆಲ್ಲ ಅದು ಯಾತಕ್ಕಾಗುತ್ತೆ ಅಂದರೆ ಋಣದಿಂದ ಉಂಟಾಗ್ತದೆ. ಋಣದಿಂದ ಸಂಬಂಧ ಇದ್ದರೆ ಈ ಹೆಣ್ಣು ಆ ಗಂಡಿನ ಋಣ ತಿಂದಿದ್ದರೆ, ಆ ಗಂಡು ಈ ಹೆಣ್ಣಿನ ಋಣ ತಿಂದಿದ್ದರೆ ಮಾತ್ರ ಆ ಸಂಬಂಧವೂ ಉಂಟಾಗ್ತದೆ ಅನ್ನೋದನ್ನು ಹೇಳುತ್ತೆ. ಆದ್ದರಿಂದ ನಾವಿರ್ತಕ್ಕಂಥ ಮನೆ, ನಾವು ವಾಸ ಮಾಡುವ ದೇಶ, ಇವೆಲ್ಲ ಋಣಕ್ಕೆ ಸಂಬಂಧವಾದಂಥವು. ಆದ್ದರಿಂದ ಗಂಡು ಹೆಣ್ಣಿನ ಸಂಬಂಧ, ಮದುವೆಯ ಜೋಡಣೆಯನ್ನು ಮುಖ್ಯವಾಗಿ ಋಣಾನುಬಂಧ ರೂಪದಿಂದಲೇ ಗುರುತಿಸಬೇಕಾಗಿ ಬರ್ತದೆ. ಈ ಋಣಾನುಬಂಧವು ಹೇಗೆ ಗೊತ್ತಾಗುತ್ತೆ ಮನುಷ್ಯನಿಗೆ ಅಂದರೆ ಅದು ಅವನ ಜಾತಕಗಳಿಂದ ಪ್ರತಿಫಲಿಸಲ್ಪಡುತ್ತದೆ. ಅಂದರೆ ಹೆಣ್ಣಿನ ಜಾತಕ ಮತ್ತು ಗಂಡಿನ ಜಾತಕ, ಈ ಎರಡು ಜಾತಕಗಳಲ್ಲಿ ಆ ಪಂಚಮಾಧಿಪತಿಗಳಿಗೆ ಇದ್ದಂಥ ಸಂಬಂಧಗಳನ್ನು ನೋಡಿದರೆ ಪೂರ್ವ ಜನ್ಮದಲ್ಲೂ ಇವರೇನಾದರೂ ಈ ಹೆಣ್ಣು ಅಥವಾ ಈ ಗಂಡು ಸಂಬಂಧ ಹೊಂದಿದ್ರ ನೋಡ್ಬೋದು. ಅದಿರುತ್ತೆ. ಡೀಪಾಗಿ ಒಳಹೊಕ್ಕು ನೋಡಬೇಕು. ಈಗ ಅಷ್ಟರ ಅವಶ್ಯಕತೆ ಇಲ್ಲ. ಕೇವಲ ಲೌಕಿಕ ಜೀವನದಲ್ಲಿ ಅವರು ಹೇಗೆ ಈ ಜನ್ಮದಲ್ಲಿ ಹೊಂದಿಕೊಂಡು ಹೋಗ್ತಾರೇನು ಅಂತ ಇಷ್ಟು ಮಾತ್ರಕ್ಕೆ ಸೀಮಿತವಾಗಿದೆ. 11ನೇ ಮನೆಯನ್ನು ಗಮನಿಸಿದರೆ ಅವರು ಮುಂದಿನ ಜನ್ಮದಲ್ಲೂ ಏನಾಗ್ತಾರೆ ಅಂತ ಜ್ಯೋತಿಷ್ಯದಿಂದ ಮುನ್ನುಡಿಬಹುದು. ಆ ತರಹ ಬಹಳ ದೊಡ್ಡ ವಿಜ್ಞಾನ ಈ ಗಂಡು ಹೆಣ್ಣಿನ ಸಂಬಂಧದ ಹಿಂದೆ ಅಡಗಿದೆ. ಆದರೆ ಅದರ ಔಚಿತ್ಯ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಈಗಿನ ಈ ಏನು ಮಾಡ್ರನ್ ಥಿಂಕಿಂಗು, ಆಮೇಲೆ ಆ ವಿದೇಶಿ ಕಲ್ಚರ್ಗಳ ಪರಿಣಾಮ ನಮ್ಮ ಇಂಡಿಯಾ ದೇಶದ ಮೇಲಾಗಿ ಅದರ ಒಂದು ಮನೋಭಾವಕ್ಕೆ, ಅದರ ಒಂದು ಯೋಚನಾ ಸರಣಿಗೆ ಜೋತು ಬಿದ್ದು ನಾವು ಈ ಥರ ಆಗಿದ್ದೇವೆ. ನಮ್ಮ ಪೂರ್ವಜರು ಹಾಕ್ಕೊಟ್ಟಂಥ ಹಾದಿಯಿಂದ ನಾವು ಒಂದು ಸ್ವಲ್ಪ ಡೈವರ್ಟ್ ಆಗಿ ಸ್ವಲ್ಪ ಮಟ್ಟಿಗೆ ವಿನಾಶದ ಕಡೆಗೆ ಸಾಗುತ್ತಾ ಇದ್ದೇವೆ. ಆದರೆ ಈ ಮದುವೆಯಲ್ಲಿ ಈ ಋಣಾನುಬಂಧವೇ ಮುಖ್ಯವಾಗಿ ಪ್ರಧಾನ ಪಾತ್ರನ ವಹಿಸ್ತದೆ.